ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಶಂಕೇಶ್ ಜ್ಯುವೆಲ್ಲರ್ಸ್ IPO ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ IPO ಆಗಸ್ಟ್ 18ರಿಂದ ಆಗಸ್ಟ್ 20, 2026 ಓಪನ್ ಆಗಲಿದೆ. ಕಂಪನಿಯ IPO ಪ್ರೈಸ್ ಬ್ಯಾಂಡ್ 88 ರೂಪಾಯಿಂದ 93 ರೂಪಾಯಿ ಇದೆ. ಒಂದು ಲಾಟಲ್ಲಿ 160 ಶೇರ್ಸ್ ಇರುತ್ತವೆ. ಅಂದರೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಂದು ಲಾಟ್ ಅಪ್ಲೈ ಮಾಡಲು ಗರಿಷ್ಠ 14,880 ರೂಪಾಯಿ ಬೇಕಾಗುತ್ತದೆ. ಈ IPOನ ಒಟ್ಟು ಇಶ್ಯೂ ಸೈಜ್ ಸುಮಾರು 367.18 ಕೋಟಿ ರೂಪಾಯಿ ಇದೆ. ಇದರಲ್ಲಿ 274.18 ಕೋಟಿ ರೂಪಾಯಿ ಫ್ರೆಶ್ ಇಶ್ಯೂ ಆಗಿರುತ್ತದೆ ಮತ್ತು 93 ಕೋಟಿ ರೂಪಾಯಿ ಆಫರ್ ಫಾರ್ ಸೇಲ್ ಆಗಿರುತ್ತದೆ. IPO ಅಲಾಟ್ಮೆಂಟ್ ಆಗಸ್ಟ್ 21ರಂದು ಮತ್ತು ಸ್ಟಾಕ್ ಮಾರ್ಕೆಟ್ ಲಿಸ್ಟಿಂಗ್ ಆಗಸ್ಟ್ 25ರಂದು NSE ಮತ್ತು BSEಯಲ್ಲಿ ನಡೆಯಲಿದೆ. ಈಗ ಕಂಪನಿ ಏನು ಮಾಡುತ್ತದೆ ಎಂದು ನೋಡೋಣ. ಶಂಕೇಶ್ ಜ್ಯುವೆಲ್ಲರ್ಸ್ ಲಿಮಿಟೆಡ್ 1987ರಲ್ಲಿ ಆರಂಭವಾದ ಮುಂಬೈ ಮೂಲದ ಜ್ಯುವೆಲ್ಲರಿ ಹೋಲ್ಸೇಲರ್ ಕಂಪನಿ. ಅಂದರೆ ಕಂಪನಿಗೆ ಜ್ಯುವೆಲ್ಲರ್ಸ್ ಬಿಸ್ನೆಸ್ನಲ್ಲಿ ಸುಮಾರು 30 ವರ್ಷಗಳಿಂದ ಹೆಚ್ಚು ಅನುಭವವಿದೆ. ಕಂಪನಿ ಟ್ರೆಡಿಷನಲ್ ಮತ್ತು ಕಾಂಟೆಂಪರರಿ ಡಿಸೈನ್ ಅಂದರೆ ಆಧುನಿಕ ಡಿಸೈನ್ ಹೊಂದಿರುವ ಗೋಲ್ಡ್ ಜ್ಯುವೆಲ್ಲರಿಗಳನ್ನು ತಯಾರಿಸಿ ಮುಖ್ಯವಾಗಿ ಹೋಲ್ಸೇಲ್ ಮತ್ತು ಕಾರ್ಪೊರೇಟ್ ಕಸ್ಟಮರ್ಸ್ಗೆ ಪೂರೈಸುತ್ತದೆ. ಕಂಪನಿಯ ಬಿಸ್ನೆಸ್ ಮಾಡಲ್ ಕೂಡ ಗಮನಿಸಬೇಕಾದ ವಿಷಯ. ಕಂಪನಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚು ಅವಲಂಬಿತವಾಗಿಲ್ಲ. ಬದಲಾಗಿ ಲೋಕಲ್ ಜಾಬ್ ವರ್ಕರ್ಸ್ ಮತ್ತು ಮಾಸ್ಟರ್ ಆರ್ಟಿಷಿಯನ್ಸ್ ಜೊತೆಗಿನ ದೀರ್ಘಕಾಲದ ಸಂಬಂಧದ ಮೂಲಕ ಜ್ಯುವೆಲ್ಲರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸುತ್ತದೆ. ಇದನ್ನು ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಎಂದು ಹೇಳಬಹುದು. ಈಗ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಸುಮಾರು 1,061.9 ಕೋಟಿ ಇತ್ತು. 2025ರಲ್ಲಿ ಅದು 1,403.9 ಕೋಟಿಗೆ ಏರಿತು ಮತ್ತು 2026ರಲ್ಲಿ ಟೋಟಲ್ ಇನ್ಕಮ್ ಸುಮಾರು 1,630.9 ಕೋಟಿಗೆ ತಲುಪಿದೆ. ಅಂದರೆ ರೆವೆನ್ಯೂನಲ್ಲಿ ನಿರಂತರವಾಗಿ ಬೆಳವಣಿಗೆ ಕಂಡಿದೆ. ಇನ್ನು ಪ್ರಾಫಿಟ್ ನೋಡಿದರೆ 2024ರಲ್ಲಿ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸುಮಾರು 12.8 ಕೋಟಿ ರೂಪಾಯಿ ಇತ್ತು. 2025ರಲ್ಲಿ ಅದು 40.3 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಮತ್ತು 2026ರಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರೋಬ್ಬರಿ 106.7 ಕೋಟಿ ರೂಪಾಯಿಗೆ ತಲುಪಿದೆ. ಅಂದರೆ ಕಳೆದ 3 ವರ್ಷಗಳಲ್ಲಿ ಪ್ರಾಫಿಟ್ನಲ್ಲಿ ಗಮನಾರ್ಹವಾದ ಬೆಳವಣಿಗೆ ಕಂಡುಬಂದಿದೆ. ಕಂಪನಿಯ ಎಬಿಟಾ ಕೂಡ 2024ರಲ್ಲಿ 28.6 ಕೋಟಿಯಿಂದ 2026ರಲ್ಲಿ 157.9 ಕೋಟಿಗೆ ಏರಿಕೆಯಾಗಿದೆ. ಇನ್ನು ಪ್ರಮುಖ ಕೀ ಪರ್ಫಾರ್ಮೆನ್ಸ್ ಇಂಡೆಕ್ಸ್ಗಳನ್ನು ನೋಡಿದರೆ ಕಂಪನಿಯ 2026ರ ರಿಟರ್ನ್ ಆನ್ ನೆಟ್ವರ್ತ್ ಸುಮಾರು 50.94% ಇದೆ. EPS 9.09 ರೂಪಾಯಿ ಇದೆ. ಅಂದರೆ 9.9 ಪೈಸೆ ಇದೆ ಮತ್ತು IPO ಪ್ರೈಸ್ ಬ್ಯಾಂಡ್ನ ಅಪ್ಪರ್ ಪ್ರೈಸ್ 93 ರೂಪಾಯಿಯನ್ನು ಆಧಾರವಾಗಿ ತೆಗೆದುಕೊಂಡರೆ ಪ್ರೀ IPO PE ರೇಷಿಯೋ ಸುಮಾರು 10.24 ಪಟ್ಟು ಬರುತ್ತದೆ. ಪಿಯರ್ ಕಂಪ್ಯಾರಿಸನ್ನಲ್ಲಿ ಅಂದರೆ ಇದರ ಜೊತೆಗೆ ಇರುವ ಕಂಪನಿಗಳ ಜೊತೆಗೆ ಹೋಲಿಸಿ ನೋಡಿದಾಗ ಶಂಕೇಶ್ ಜ್ಯುವೆಲ್ಲರ್ಸ್ PE ರೇಷಿಯೋ ಸುಮಾರು 10.24 ಪಟ್ಟು ಇದ್ದರೆ ಶಾಂತಿ ಗೋಲ್ಡ್ ಇಂಟರ್ನ್ಯಾಷನಲ್ ಸುಮಾರು 10.04 ಪಟ್ಟು ಇದೆ ಮತ್ತು ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಸುಮಾರು 34.86 ಪಟ್ಟು ಇದೆ. ಅಂದರೆ ಕಂಪನಿಯ ವ್ಯಾಲ್ಯೂಯೇಷನ್ ಒಂದು ಸರಾಸರಿ ಪ್ರೈಸ್ನಲ್ಲಿ ಕಂಡುಬರುತ್ತದೆ. ಇನ್ನು ಕಂಪನಿಯ ಸ್ಟ್ರೆಂತ್ಸ್ ನೋಡೋಣ. ಮೊದಲನೇದಾಗಿ ಜ್ಯುವೆಲ್ಲರಿ ಬಿಸ್ನೆಸ್ನಲ್ಲಿ ಕಂಪನಿ 30 ವರ್ಷಗಳಿಂದ ಹೆಚ್ಚು ಅನುಭವ ಇದೆ. ಎರಡನೇದಾಗಿ ಕಳೆದ 3 ವರ್ಷಗಳಲ್ಲಿ ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮೂರನೇದಾಗಿ ಲೋಕಲ್ ಜಾಬ್ ವರ್ಕರ್ಸ್ ಮತ್ತು ಸ್ಕಿಲ್ಡ್ ಆರ್ಟಿಷಿಯನ್ ಜೊತೆಗಿನ ದೀರ್ಘಕಾಲದ ಸಂಬಂಧ ಕಂಪನಿಗೆ ಸಹಾಯ ಮಾಡುತ್ತದೆ. ನಾಲ್ಕನೇದಾಗಿ ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಆಗಿರೋದ್ರಿಂದ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚಿನ ಹೂಡಿಕೆಯ ಅಗತ್ಯ ಕಡಿಮೆ ಬರಬಹುದು. ಆದರೆ ಯಾವುದೇ IPO ಆಗಿರಲಿ ಅದರ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ನೋಡಬೇಕಾಗುತ್ತದೆ. ಮೊದಲನೇದಾಗಿ ಕಂಪನಿಯ ಬಿಸ್ನೆಸ್ ಜ್ಯುವೆಲ್ಲರಿ ಕನ್ಸ್ಯೂಮರ್ ಡಿಮ್ಯಾಂಡ್ ಮೇಲೆ ಅವಲಂಬಿತವಾಗಿದೆ. ಜ್ಯುವೆಲ್ಲರಿಗೆ ಡಿಮ್ಯಾಂಡ್ ಕಡಿಮೆ ಆದರೆ ಕಂಪನಿಯ ಬಿಸ್ನೆಸ್ ಮೇಲೆ ಪರಿಣಾಮ ಬೀಳಬಹುದು. ಎರಡನೇದಾಗಿ ಜ್ಯುವೆಲ್ಲರಿ ಖರೀದಿ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಆಗಿರುವುದರಿಂದ ಆರ್ಥಿಕ ಪರಿಸ್ಥಿತಿ ದುರ್ಬಲವಾದಾಗ ಜನರು ಜ್ಯುವೆಲ್ಲರಿ ಖರೀದಿಯನ್ನು ಕಡಿಮೆ ಮಾಡಬಹುದು. ಮೂರನೇದಾಗಿ ಕಂಪನಿಯ ರೆವೆನ್ಯೂನ ದೊಡ್ಡ ಭಾಗ ಕೆಲವು ನಿರ್ದಿಷ್ಟ ರಾಜ್ಯಗಳ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಈ ಪ್ರದೇಶಗಳಲ್ಲಿ ಯಾವುದೇ ಎಕನಾಮಿಕ್ ಅಥವಾ ಮಾರ್ಕೆಟ್ ರಿಲೇಟೆಡ್ ಸಮಸ್ಯೆ ಬಂದರೆ ಬಿಸ್ನೆಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ GMP ಬಗ್ಗೆ ನೋಡೋಣ. ಈಗಿನ ಮಾಹಿತಿಯ ಪ್ರಕಾರ ಶಂಕೇಶ್ ಜ್ಯುವೆಲ್ಲರಿ IPO GMP ಸುಮಾರು 5 ರೂಪಾಯಿ ಇದೆ. ಅಂದರೆ IPO ಅಪ್ಪರ್ ಪ್ರೈಸ್ 93 ರೂಪಾಯಿ ತೆಗೆದುಕೊಂಡರೆ GMP ಆಧಾರದ ಮೇಲೆ ಅಂದಾಜು ಲಿಸ್ಟಿಂಗ್ ಪ್ರೈಸ್ 98 ರೂಪಾಯಿ ಆಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ನೆನಪಿಟ್ಟುಕೊಳ್ಳಿ, GMP ಅಧಿಕೃತದ್ದು ಆದದ್ದಲ್ಲ. ಇದು ಅನ್ರೆಗ್ಯುಲೇಟೆಡ್ ಮಾರ್ಕೆಟ್ನಲ್ಲಿ ಇರುವ ಒಂದು ಇನ್ಫಾರ್ಮಲ್ ಇಂಡಿಕೇಟರ್ ಮಾತ್ರ. GMP ಬದಲಾಗಬಹುದು ಮತ್ತು ಆ್ಯಕ್ಚುಯಲ್ ಲಿಸ್ಟಿಂಗ್ ಪ್ರೈಸ್ಗೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ. ಹೀಗಾಗಿ ಕೇವಲ GMP ನೋಡಿ IPOಗೆ ಅಪ್ಲೈ ಮಾಡುವುದು ಸರಿಯಲ್ಲ. ಒಟ್ಟಿನಲ್ಲಿ ನೋಡಿದರೆ ಶಂಕೇಶ್ ಜ್ಯುವೆಲ್ಲರ್ಸ್ IPOನಲ್ಲಿ ರೆವೆನ್ಯೂ ಮತ್ತು ಪ್ರಾಫಿಟ್ ಗ್ರೋತ್, ಉತ್ತಮ ರಿಟರ್ನ್ ಆನ್ ನೆಟ್ವರ್ತ್ ಮತ್ತು ಜ್ಯುವೆಲ್ಲರಿ ಇಂಡಸ್ಟ್ರಿಯಲ್ಲಿ ದೀರ್ಘ ಅನುಭವ ಪಾಸಿಟಿವ್ ಪಾಯಿಂಟ್ಸ್ ಆಗಿವೆ. ಅದೇ ಸಮಯದಲ್ಲಿ ಜ್ಯುವೆಲ್ಲರಿ ಡಿಮ್ಯಾಂಡ್, ಕನ್ಸ್ಯೂಮರ್ ಸ್ಪೆಂಡಿಂಗ್ ಮತ್ತು ಜಿಯೋಗ್ರಾಫಿಕಲ್ ಕನ್ಸಂಟ್ರೇಷನ್ ಪ್ರಮುಖ ರಿಸ್ಕ್ಗಳು ಕೂಡ ಆಗಿವೆ. ಹಾಗಾಗಿ IPO ಅಪ್ಲೈ ಮಾಡುವ ಮೊದಲು ಕಂಪನಿಯ ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್ RHP ಮತ್ತು ನಿಮ್ಮದೇ ಆದ ರಿಸ್ಕ್ ಕೆಪಾಸಿಟಿಯನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ಒಂದು ಮಾಹಿತಿ ಕೇವಲ ಎಜುಕೇಷನ್ ಪರ್ಪೋಸ್ಗಾಗಿ, ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ನೀವು ಯಾವುದೇ IPO ಹಾಗೂ ಸ್ಟಾಕ್ಗೆ ಹೂಡಿಕೆ ಮಾಡುವವರಿದ್ದರೆ ನಿಮ್ಮದೇ ಆದ ಎನಲೈಸ್ ಹಾಗೂ ರಿಸರ್ಚ್ ಮಾಡಿ ಹೂಡಿಕೆ ಮಾಡಿ ಹಾಗೂ ಫೈನಾನ್ಷಿಯಲ್ ಅಡ್ವೈಸ್ ತೆಗೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ IPO ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.